ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಯವ್ವ ಹೇಳ ಮಗ ಬಾ ನಾಷ್ಟ ಮಾಡ್ದೇನ? ಹ್ಞೂ ಬೇವ ತಿಂದೆ. ನೂಡಲ್ಸ್ ಪಲಾವ್ ಅಂತ ಬೇ ವೈನಿ ಎಷ್ಟು ಚಲೋ ಮಾಡ್ತಾರ ಅಡಿಗೆನ. ನೂಡಲ್ಸ್ ಪಲಾವ ಯಾಕೆ ಬೇ ವೈನ ತಿಂದಿಲ್ಲ ನೀನು? ಅಯ್ಯೋ ದೇವ್ರೇ ನನ್ನ ಕರಮಪ್ಪ, ನನ್ನ ಮಗಳಿಗೆ ಗೊತ್ತೇ ಇಲ್ಲ ಅನ್ಸುತ್ತ. ತನ್ನ ಮಗ ಬಿಟ್ಟಿರೋ ಪ್ರಸಾದ ಅದು ನೂಡಲ್ಸ್. ಅದನ್ನ ಮ್ಯಾಗಿ ಹಾಕಿ ಯಪ್ಪ ದೇವ್ರೇ ನನ್ನ ಸೊಸಿ ಒಗ್ಗರಣೆ ಹಾಕಿ ಮಾಡಳ. ಅದನ್ನೀಕಿ ತಿಂದು ಬೆಷ್ಟತಿ 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 ಅಂತ ಹೋಗಾಕತ್ತಳ. ಇನ್ನೇನು ಸೊಸಿ ತೆಗಿಲ್ಲ ಮರ್ಯಾದಿನ ಏನು ಬೇಡ. ಬಿಡು ಬಿಡು ಹೋಲಿ. ಯಾಕೆ ಬೇವ ಅಲ್ಲೇ ಒಟ ಒಟ ಅನ್ನಕತ್ತಿಲ್ಲ? ಅದು ಮಗಳ ಅತ್ತಿಯ ಅತ್ತಿಯ ಚಾ ತಂದ್ಕೊಳ್ಳಿ. ಶಾನ ಚಾ ಇಕ್ಕೆ ಹಾಕಲಪ್ಪ, ಇಷ್ಟೆಲ್ಲ ಕೆಳಂಗೆ ಇಲ್ಲ. ಏನಾದ್ರೂ ಚಾ ನಿನ್ನಿದು ಮನೆದು ಕೊಟ್ಟಾಣ ಮತ್ತೆ ಉಳಿಸಿ. ಅಯ್ಯೋ ದೇವ್ರೇ ಯಾಕೆ ರೀತಿ ಮಾತಾಡವಲ್ರಿ? ಹಾ ಶಿಲ್ಪ ನೀನ್ ಬೇಕನ್ ಚಾ? ಅದು ಏನವ? ಅಯ್ಯೋ ನನ್ನ ಕರ್ಮವೇ. ನಿಮ್ ಚಾ ಬೇಕಾ ಬೇಡ ಹೇಳ್ರಿಪ್ಪ, ನನ್ ಕೆಲ್ಸದಾವು. ಶಿಲ್ಪ ನಿಂಗೆ ಹಾಕೊಳ್ಳೇನ ಚಾನ? ಹುಡ್ರಿ ಬನ್ನಿರ ನಂಗೆ ಸ್ವಲ್ಪ ಚಾ ತಂಬಂದು ಕೊಡ್ರಿಪ್ಪ. ತಡಿಯಾಕ ದಿಮ್ ದಿಮ್ ಬರಾತೈತಿ, ಹಂಗ ಅವುಗ ತಂದ್ಬಿಡ್ರಿ. ತರ್ತೀನಿ ಒಂದು ಸೆಕೆಂಡ್. ಯಾಕೆ ಬೇವ ಚಾ ಒಲೆ ಹಾಕ್ತಿದ್ದಿ 20 ಸತಿ ಕುಡಿಯಾಕಿ? ಅದು ಮಗಳ ಹಾ ಹೇಳಿ ಬೇವ. ಇರು ಒಂದೇ ಒಂದು ನಿಮಿಷ ಇರು, ಕರಿತೇನೆ ಆಕೆನ. ರಾಣಿ ಅತ್ತಿರ ಒಂದು ನಿಮಿಷ ಇರ್ರಿಪ್ಪ, ಚಾ ಬಿಸಿ ಮಾಡ್ತೀನಿ. ಚಾ ಬೇಡ ಅಂತ ಬಾಯಿಲೆ. ಬೇಡ ಅಂತ್ರಿ? ಬರ್ತೇನ್ರಿ. ಅಯ್ಯೋ ದೇವ್ರೇ ನಾ ಸುಮ್ಮನೆ ಹಚ್ಬಿಟ್ನಲ್ಲ ಗ್ಯಾಸ್ ವೇಸ್ಟ್ ಆಯ್ತು ನೋಡು. ಇವಾಗಾದ್ರೂ ಕುಡಿತೀನಿ ಅಂದ್ರಿ, ನಾನು ಬೇರೆ ಗ್ಯಾಸ್ ಹಚ್ಬಿಟ್ಟೆ. ಸುಮ್ಮನೆ ಉಗುರು ಬೆಚ್ಚಗಾತು, ಅವ್ರಿಗೆ ಗ್ಯಾಸ್ ವೇಸ್ಟ್ ಆಯ್ತು ನೋಡ್ರಿ. ನೀವು ಬೇರೆ ರೀ ಮತ್ತೆ ಹೇಳ್ಬೇಕಿಲ್ಲ ಒಳ್ಳೆ ಅಂತಂದು ಮತ್ತೆ ಸಾಯಂಕಾಲ ಕುಡಿಯಾಕೆ ಬರ್ತಿತ್ತು ಅದನ್ನ. ಯಪ್ಪ ನನ್ನ ಕಾಲು ಒಳ್ಳಾಡಕ ಬರೋದು ನೋಡು. ಯಾಕೆ ಇರ್ತೀರ? ಎಣ್ಣೆ ತಂದು ಹಚ್ಚಿಲ್ಲೇನ್ರಿ? ಮಸಾಜ್ ಮಾಡ್ಲೇನ್ರಿ? ಬೇಡವಾ ಬೇಡ, ಅದಕ್ಕೆ ಖರ್ಚಾಗುತ್ತ ಅಂತೀಯ? ಸರಿ ಹೇಳು, ಇವಾಗ ನನಗ ಪದೇ ಪದೇ ಬಂದು ಚಾ ಕುಡಿತೀರ ಅಂತ ಕೇಳಾಗತ್ತಿಲ್ಲ, ಯಾಕೆ? ಅದು ಹಚ್ಚಿರ ವೇಸ್ಟ್ ಆಗಲೇನ್ರಿಪ್ಪ ಚಾ? ಅದು ಕುಡಿ 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 ಅನ್ನಕತ್ತೀನಿ. ನೀವು ಬೇರೆ ನೀನು ಸಾಯಂಕಾಲ ಬಂದಿದ್ರು ಅಂದ್ಬಿಟ್ಟು ಚಾ ಕಾಸು ಅಂದ್ಬಿಟ್ಟು ಒಂದು ಹಂಡೆ ಚಾ ಕಾಸು ಇಟ್ಬಿಟ್ಟಿದ್ರಿ. ನಾ ಸಕ್ಕರೆ ಚಾ ಪುಡಿ ಕಡಿಮೆ ಹಾಕ್ತೀನಿ ಅಂತ ನಿಮ್ಗೆ ಗೊತ್ತು. ಅದಕ್ಕೆ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಕುಣುಕೊಂತ ಹೋಗಿ ನೀವ ತಾನೇ ರೀ ಅತ್ತಿಯರ ಇಷ್ಟ ಹಾಕೊಂಡ ಚಾ ಮಾಡ್ರಿ. ಅದೆಲ್ಲ ವೇಸ್ಟ್ ಆಗಂಗಿಲ್ಲ ರೀ, ಅದಕ್ಕೆ ತೆಗೆದಿಟ್ಟಿದ್ರಿ ಫ್ರಿಡ್ಜ್ ಚೆನ್ನಾಗ. ಏನ್ರಿ ಮನೀರ ಚಾನ ಫ್ರಿಡ್ಜ್ ಇಟ್ಟಿರಾ? ಅಯ್ಯೋ ಹುಚ್ಚಿ ನನ್ನ ಕರಮಪ್ಪ. ಅಲ್ಲ ಶಿಲ್ಪ, ನಾ ಹೇಳಿದ ಅತ್ತಿಯರಿಗೆ ಬೇಡರಿ ಚಾ ಕಾಸೋದು ಬೇಡ, ಅವ್ರು ಬಂದಾಗ ಕಾಸನು ಅಂತ ಹೇಳಿದ್ನೆ. ಸುಮ್ಮ ಸಕ್ರಿ ಚಾ ಪುಡಿ ವೇಸ್ಟ್ ಆಗುತ್ತೆ ಅತ್ತಿಯರ, ಬೇಡ ಅಂತ ಹೇಳಿದ್ರು. ನಮ್ಮ ಅತ್ತಿಯರು ಏನ್ ಮಾಡಿದ್ರು? ಏನ್ ಮಾಡಿದ್ರಿ ಅವ್ವ? ನಾನು ಸಕ್ರಿ ಚಾ ಪುಡಿ ಜಾಸ್ತಿ ಹಾಕಿ ಚಾ ಮಾಡಂಗಿಲ್ಲ ಅಂತ ಗೊತ್ತಾಗಿ ತಾವ ಬಂದು ಹಂಡೆ ಇಟ್ಟಾರ. ಒಂದು ಹಂಡೆ ಗ್ಯಾಸಿನ ಮ್ಯಾಲ ಇಟ್ಟಾರ ಡಬ್ರಿನ. ಅದ್ರಾಗ ಚಕ್ರಿ ಚಾ ಪುಡಿ ಅಪ್ಪ ದೇವರೇ ಹಾಲು ಸುರಿವಿ ಕೊತ ಕೊತ ಅಂತ ಕುದಿಸಿ ಒಂದು ಡಬ್ರಿ ಚಾನ ಮಾಡಿಟ್ಟಾರ ನೋಡಿ ನಿಮ್ಮವ್ವ. ರಾಣಿ ಅದಕ್ಕೇನಾತ? ಅದನ್ನ ಏನ್ ಮಾಡಕತ್ತಿ? ಅದನ್ನ ಹೋಗಿ ಫ್ರಿಜ್ನಾಗ ಇಟ್ಟಿ ನಿನ್ ತಲಿ ಅಲ್ಲೇ ನಿಮ್ ಮಂದಿ ಬರಾಕತ್ತಾರ. ಸ್ವಲ್ಪ ಚಲೋ ತಂಗರ ಚಾ ಸಕ್ರಿ ಚಾ ಪುಡಿ ಹಾಲು ಎಲ್ಲ ಹಾಕಿ ಮಾಡಿದ್ರೆ ತಾನೆ ಕುಡಿದು ಹೋಗ್ತಾರ. ಅದಕ್ಕೆ ಮಾಡಿದೆ ನೀನು ಜಿಪ್ನಿಗತ್ತೆ ಇಟ ಸಕ್ರಿ ಇಟ ಚಾ ಪುಡಿ ಇಟ ಹಾಲು ಜಾಸ್ತಿ ನೀರು ಹಾಕ್ಬಿಟ್ಟು ಚಾ ಮಾಡ್ತೀನಿ. ಕುಡಿದ್ರು ಮಳೆ ನೀರು ಕುಡ್ದಂಗ ಆಗತ್ತ ಅವ್ರಿಗೆ. ಅದಕ್ಕೆ ಮಾಡಿದ್ನೆ ಬಿಡು. ಅದಕ್ಕೆ ನೀನ್ ಯಾಕೆ ಅಷ್ಟು ಒಳ್ಳೆ ತಂದ್ಬಿಟ್ಟು ಅದಕ್ಕೆ ಫ್ರಿಜ್ನಾಗ ಇಟ್ಟಿ ಎಲ್ಲೇ ಭಾಳ ಆಗತ್ತಂತ. ರೀ ಅತ್ತಿರ ನನ್ನ ಕರ್ಮ
ಆಗಲ್ಲ ನೋಡು. ಈ ಚಾ ಕುಡಿಬೇಕಂದ್ರ ಫ್ರಿಜ್ನಾಗ ಇಟ್ಟಿದ್ದು ಚಾ ಕುಡಿಬೇಕಂತ ನೋಡು. ಎಲ್ಲ ನನ್ನ ಕರ್ಮ 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 ಎಲ್ಲದ ನಮ್ಮ ವಿಷ್ಣು. ಹಂಗಂದ್ರ ವೈನಿಯರ ನೀವು ನನಗೆ ಬೆಳಿಗ್ಗೆ 2 ಸಲ ಚಾ ಕುಡಿದ್ರಲ್ಲ, ಅದು ನಿನ್ನಿದು ಫ್ರಿಜ್ನಾಗ ಇಟ್ಟಿರೋ ಚಾ ಅನ್ರಿ? ಯೆಸ್, ಯು ಆರ್ ರೈಟ್ ಶಿಲ್ಪಾ. ಏನು ಆಕಿಗೂ ನಿನ್ನಿದು ಚಾನ ಫ್ರಿಜ್ನಾಗ ಇಟ್ಬಿಟ್ಟು ಕೊಟ್ಟು ಬಿಟ್ಟಾರೆ? ಎತ್ತೀರ ನೀವು ಹಿಂಗೆ ಆಡ್ತೀರಿ, ಸುಮ್ಮನೆ ವೇಸ್ಟ್ ಮಾಡಲಿ ಅಂದ್ರೆ ಎತ್ತೀರ. ನಾನು ಎಷ್ಟು ಹೇಳಿದ್ನ ಬೇಡ 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 ಅಂತ ಬಡ್ಕೊಂಡೆ. ಸುಮ್ಮನೆ ಗ್ಯಾಸ್ ವೇಸ್ಟು ಎಲ್ಲ ವೇಸ್ಟ್ ರೀಪ್ಪ. ಹಾಲು ಸಕ್ಕರೆ ಚಾ ಪುಡಿ ರೇಟ್ ಎಷ್ಟಾಗೈತೆ ಅಂತ ಗೊತ್ತೇನ್ರಿ? ಗಗನಕ್ಕೆ ಗಗನಕ್ಕೆ ನಮ್ಗೆ ಮುಟ್ಟಕ್ಕಾಗಲ್ಲ, ಅಷ್ಟು ಮೇಲೆ ಹೋಗೈತಿ. ಆದ್ರೂ ನಾವು ಸ್ವಲ್ಪ ಸ್ವಲ್ಪ ಮುಟ್ತೇವ್ರಿ. ಅದಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ತಕ್ಕೊಂಡು ಬದಿಸ್ಕೊಂಡು ಇಟ್ಕೋಬೇಕ್ರಿ. ಹಂಗೆಲ್ಲ ಮುಚ್ಚಿ ತೆಗೆದು ಇಟ್ಕೊಳೋದ್ರಿಂದ ಮುಂದೆ ಉಳಿತೈತ್ರಿ, ನಮಗೂ ಉಳಿತೈತ್ರಿ, ಮುಂದಿನ ಪೀಳಿಗೆಗೂ ಉಳಿತೈತ್ರಿ. ಗೊತ್ತಲ್ರಿ? ಅದನ್ನ ಬಿಟ್ಟು ನಮ್ಗೆ ಸಿಗುತ್ತೈತ್ರಿ ಅಂದ್ಬಿಟ್ಟು ಎಲ್ಲಾನು ತಗೊಂಡು ನಾವೇ ಇಟ್ಕೊಂಡು ಖರ್ಚು ಮಾಡ್ಬಿಟ್ರೆ ವೇಸ್ಟ್ ಆಗಲ್ಲ ಅಂದ್ರೆ ಅಂತೀರ. ಅದಕ್ಕೆ ಬೇರೆ ನೀರು ವೇಸ್ಟು. ಅನ್ಕೋರಿ, ನಾನ್ ಬೇರೆ ಹಂಡೆನ ಹಾಕತೇನೆ, ಅದು ಒಂದು ದೊಡ್ಡ ದಬ್ರಿನ. ಅದು ಹಂಡೆನ ಬಿಡ್ರಿ, ಅಷ್ಟು ದೊಡ್ಡ ಒಳಗೆ ಹಾಕಿರಲ್ಲ ಮತ್ತೆ ಎಷ್ಟು ನೀರು ಇರ್ತೈತಿ? ಅರ್ಧ ಕೊಡ ನೀರು ಇರ್ತೈತಿ. ಅರ್ಧ ಕೊಡ ಅಂದ್ರೆ ಎಷ್ಟಾತಿ ಹೇಳ್ತೀರ? ಎಷ್ಟು ಖರ್ಚಾತು ಯೋಚನೆ ಮಾಡ್ರಿ. ಇವಾಗ ನಾವು ನೀರು ಉಳಿಸಿಲ್ಲ ಅಂದ್ರೆ ಮುಂದೆ ನಮ್ಮ ಪೀಳಿಗೆಗೆ ಏನು ಕೊಡ್ತೀರಿ ಹೇಳ್ತೀನಿ ನಾನು. ಯಪ್ಪಾ ದೇವ್ರೆ, ಅಂದ್ರೆ ನಾವು ನೀರು ಕುಡಿಯೋದನ್ನ ಇಟಿಟ ಕುಡಿಬೇಕಂತೇನ? ಅದು ಹಂಗಲ್ರಿ ಎತ್ತೀರ. ಕುಡಿಯಲ್ಲ ನೀರು, ಹೊಟ್ಟೆ ತುಂಬ ಕುಡೀರಿ, ಯಾರು ಬೇಡ ಅಂದ್ರು. ಆದ್ರೆ ಖರ್ಚು ಮಾಡ್ಬೇಕಂದ್ರೆ ನೋಡ್ಕೊಂಡು ಖರ್ಚು ಮಾಡ್ರಿ. ನೀರಷ್ಟೇ ಅಲ್ರಿಪ್ಪ, ನಾ ಬಳಸುವಂತ ಪ್ರತಿಯೊಂದು ಪದಾರ್ಥಗಳ ವಸ್ತುಗಳು ಎಲ್ಲವನ್ನು ಅದ್ರ ಜೊತೆ ಪ್ರಕೃತಿಯನ್ನು ಕೂಡ ನಾವು ಜೋಪಾನ ಮಾಡ್ಬೇಕ್ರಿ, ಉಳಿಸ್ಕೋಬೇಕ್ರಿ ಎತ್ತೀರ, ಉಳಿಸ್ಕೋಬೇಕು. ಮಾಹಿತಿ ಕೊಟ್ಟಿ ನೋಡ್ಲಿ. ಲೋ ವಿಷ್ಣು, ಯವ್ವ ಅಕ್ಕಿ ಹೇಳಿದ್ರಾಗ ಏನ್ ತಪ್ಪೈತಿ ಬೇವ? ನೋಡ ಮಗನ, ಅಕ್ಕಿ ಹೇಳಿದ್ರಾಗ ಒಂದು ತಪ್ಪಿಲ್ಲ, ಎಲ್ಲ ಕರೆಕ್ಟ್ ಐತಿ. ಆದ್ರೆ ಜಿಪ್ಪುತನದಿಂದ ಏನು ಹೆಚ್ಚು ಕಡಿಮೆ ಆಗಬಾರ್ದು ನೋಡು ಅಷ್ಟ. ವೈನೀರ ನೀವ್ ಮಾಡೋದಿಲ್ಲ ಸರಿ ಐತ್ರಿ, ನಾ ಇಲ್ಲ ಅನ್ನಕತ್ತಿಲ್ರಿ. ಆದ್ರೆ ನೋಡ್ಕೊಂಡು ಮಾಡ್ಕೊಂಡು ಬಳಸ್ತೀವಿ ಓಕೆ. ಆದ್ರೆ ಹೆಚ್ಚು ಕಡಿಮೆ ಆದಾಗ ಹಿಂಗ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೆಡಬೋದಲ್ರಿ? ವೈನೀರ ನಿಮ್ಮ ಅಭಿಪ್ರಾಯ ಏನ್ರಿ? ನನ್ನ ಅಭಿಪ್ರಾಯನ ಇಷ್ಟ ಮಾಡ್ಕೊಂಡು ಚಿಕ್ಕದಾಗಿ ತಿನ್ರಿ ಅನ್ನೋದ ನನ್ನ ಅಭಿಪ್ರಾಯ ನೋಡ್ರಿ. ಅಲ್ಲ ರಾಣಿ, ನೀನ ಅದು ಉಳಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಿಯಲ್ಲ, ಈಗ ಏನ್ ಮಾಡಿದ್ರಿ ಹೇಳಿ ನೀನು? ಒಂದು ಹಂಡೆನ ಚಾ ಕಾಸಿ ಫ್ರಿಜ್ನಾಗ ಇಟ್ಟಿರಿ. ಆ ಫ್ರಿಜ್ ಹಚ್ಬೇಕಂದ್ರೆ ಅಲ್ಲಿ ಕರೆಂಟ್ ವೇಸ್ಟ್ ಆಗಲಿಲ್ಲ, ಅದು ನಿನ್ಗೆ ವೇಸ್ಟ್ ಅನಿಸೋಲ್ತಾನ? ಅಯ್ಯೋ ನಿಮ್ಗೆ ಬುದ್ಧಿ ಐತಿಲ್ಲ. ನಾವೇನು ಫ್ರಿಜ್ ಹಚ್ಚಿದ್ರೆ ಒಂದಕ್ಕೆ ಹಚ್ಚಿರ್ತೀವ, ಅದು ಸಾಮಾನು ಎಲ್ಲ ಇರುತ್ತಿಲ್ಲ. ಅದ್ರಾಗ ಇದು ಹೆಂಗ ಏನು ತೊಂದರೆ ಆಗಲ್ಲ ಗೊತ್ತಾ? ಅಷ್ಟು ಉಳಿದಿತ್ತಲ್ಲಿ. ಇದನ್ನ ಮಾತ್ರ ಹೇಳಕ್ಕಾಗಲ್ಲ ಬಿಡು. ಇನ್ನು ಮತ್ತೆ ಬಿಸಿ ಮಾಡ್ತಿಲ್ಲ ಅದಕ್ಕೆ ಹೆಂಗ? ಬರ್ರಿ, ಅದಕ್ಕೆ ನಾ ಹೇಳಿದ್ದು ಎಲ್ಲರಿಗೂ ಕೇಳ್ತೀನಿ, ಕುಡಿತೀರಾ 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 ಅಂತ. ಎಲ್ಲರೂ ಕುಡಿತೀನಿ ಅಂದಾಗ ಆಮೇಲೆ ಅಮ್ಮಕ್ಕ ಬಿಸಿ ಮಾಡ್ಕೊಂಡು ತಂದು ಕೊಟ್ಬಿಡ್ತೇನೆ. ಅವಾಗೆಲ್ಲ ಖಾಲಿ ಆಗುತ್ತೆ. ಇನ್ನೊಂದು ಬಿಸಿ ಮಾಡೋದು ತಪ್ಪುತ್ತಾ? ಆಮೇಲೆ ಒಬ್ರಿಗೆ ಬಿಸಿ ಮಾಡಿ, ಇನ್ನೊಬ್ರು ಬಿಸಿ ಮಾಡಿ, ಇನ್ನೊಬ್ರು ಬಿಸಿ ಮಾಡಿ ಮಾಡೋದ್ರಿಂದ ಎಲ್ಲ ವೇಸ್ಟ್ ಆಗುತ್ತೆ. ಅದಲ್ರಿ ಗ್ಯಾಸ್ ರೇಟ್ ಬೇರೆ ಮೇಲೆ ಹೋಗ್ಬಿಡುತ್ತೆ. ಅದನ್ನ ತೆಳಗ್ ತರಬೇಕಂದ್ರೆ ಯಾವ ಕಾಲ ಸಿಗುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಅಲ್ಲಲ್ಲ ನಾಗತ್ತೀಯಪ್ಪ, ಎಂತ ಬುದ್ಧಿವಂತಿ ಸೊಸೆನ ಕರ್ಕೊಂಬಂದಿಯೋ ಮರೆಯ. ಬುದ್ಧಿವಂತಿ ಸೊಸೆ ಜೊತೆಗೆ ಚಿಪ್ಪನ ಸೊಸೆನ ಕರ್ಕೊಂಬಂದಿ ನೋಡು. ಅಯ್ಯೋ ಸಾಕು, ವೈನಿಯರ್ನ ಹೊಗಳಿದ್ದ. ವೈನಿಯರ ನನ್ನ ಜೊತೆ ಸ್ವಲ್ಪ ಬರ್ತೀರನ? ಅದು ವೈನಿಯರ ಸ್ವಲ್ಪ ಹೇರ್ ಕಟ್ ಮಾಡಿಸ್ತೀನಿ, ಬರಲ್ಲ? ಹೇರ್ ಕಟ್ ಮಾಡಿಸ್ಕೊತೀಯ? ಅಲ್ಲ ಅಷ್ಟು ಉದ್ದ ಬೆಳೆದಾವ್, ಅದಕ್ಕೆ ಯಾಕೆ ಹೇರ್ ಕಟ್ ಮಾಡಿಸ್ರಿ? ವೈನಿಯರ ಉದ್ದ ಬೆಳೆದಾವ್ರಿ, ಆದ್ರೆ ಮುಂದ್ಗಡೆ ಒಂಥರ 2 ಸೀಳ ಆಗ್ಬಿಟ್ಟವ್ರಿ ಕೂದಲ್ದಾಗ. ಅದಕ್ಕೆ ಬರ್ತೀರಾ ರೀ? ಅಲ್ಲಿ ಎಲ್ರಿಪ್ಪ, ನಮ್ಮೂರು ಹಳ್ಳಿ ಗತೆ ಐತಿ, ಅಲ್ಲಿ ಎಲ್ಲಿ ಹುಡುಕ್ಲಿ ನಾನು ಬ್ಯೂಟಿ ಪಾರ್ಲರ್? ಇಲ್ಲಿ ಬಂದಾಗತ್ತಾನ ರೀ ನಾ ಕಟ್ ಮಾಡಿಸ್ಕೊಳೋದು. ಅದಕ್ಕೆ ಹೋಗೋಣ ರೀ? ಸರಿ ಹೋಗೋಣ. ಹೌದು ಬಿಡು, ನೀನು ಕೂದಲ ಕಟ್ಟು ಮಾಡಿಸ್ಕೊಂಡ್ರೆ ಒಳ್ಳೆ ಉಳಿತಾಯ ಮಾಡ್ಬೋದು ನೋಡಿ ಶಿಲ್ಪ. ಅದೇ ರೀ ವೈನಿಯರ, ಹೇರ್ ಕಟ್ ಮಾಡಿಸ್ಕೊಂಡ್ ಬರ್ತೀಯ, ಸ್ವಲ್ಪ ಎಣ್ಣೆ ಖರ್ಚಾಗುತ್ತೆ. ಆಮೇಲೆ ಹೇರ್ ಕಟ್ ಮಾಡಿಸೋದ್ರಿಂದ ಕಡಿಮೆ ಕೂದಲಕ್ಕವ.
ವೈನಿಯರ ನೀವು ಕೂದಲ ಕಟ್ ಮಾಡ್ಸ್ಕೊಂಡ್ರಿ ಬರ್ರಿ ಅಯ್ಯೋ ರಾಣಿ ಹೋಗು, ನೀನು ಹೇರ್ ಕಟ್ ಮಾಡಿಸ್ಕೊಂಡು ಸೂಪರ್ ಸ್ಟಾರ್ ಆಗುವಂತಿ, ಹೋಗು ನಾ ಮಾಡ್ಸಲ್ಲಪ್ಪ. ಹೇರ್ ಕಟ್ ಮಾಡಿದ್ರೆ ಮತ್ತೆ ಉದ್ದ ಬೆಳಿಬೇಕು ಅನ್ಸುತ್ತ, ಅವಾಗ ಏನ್ ಮಾಡೋದು? ಅವಾಗ ಬೇರೆ ಬೇರೆ ಶಾಂಪೂ ಹಚ್ಕೊಳೋದು, ಬೇರೆ ಬೇರೆ ಹೇರ್ ಆಯಿಲ್ ತರೋದು, ಅದನ್ನ ತಗೊಂಡು ತಪ ಅಂತ ಮೇಲಿಂದ ಕೆಳಗೆ ಕೂದಲುವರೆಗೂ ಹಚ್ಕೊಳೋದು. ಅದಕ್ಕೆ ಯಾಕೆ ಸುಮ್ಮನೆ ಖರ್ಚು? ಎಲ್ಲ ಖರ್ಚಿನ ರಾಣಿ ಈ ರಾಣಿ ನೋಡು. ಅದು ಹಂಗಲ್ರಿ ಅತ್ಯಾರ, ಖರ್ಚನ್ನು ಹಿಡಿತವಾಗಿ ಮಾಡೋ ಈ ರಾಣಿ ಖರ್ಚನ್ನು ಹಿಡಿತ ಮಾಡೋ ಮಹಾರಾಣಿ ರೀ ಅತ್ಯಾರ. ಅದು ಮಾತ್ರ ನಿಜ ನೋಡ್ಲಿ. ಹಾ ಸರಿ ಬರ್ರಿ ಬನ್ನಿ ಹೋಗೋಣ. ಹೋಗೋಣ. ನಡಿ ಹೋಗೋಣ ನಡಿ.